ಶಿಖಾ ವೈಟ್ ಕಾರ್ ಲಾಕ್ ಆಗಿದೆ ಇರು. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲಿದ್ದಾಳೆ ಶಿಖಾ? ಇಲ್ಲಿ ಬಂದ್ಬಿಟ್ಟ. ಶಿಖಾ ನೋಡಿ, ದೊಡ್ಡ ಎಲ್ಲ ಗೊತ್ತಿರುತ್ತಲ್ಲ. ಏನದು ಶಿಖಾ? ಬುಕ್ ಏನು ಆರ್ಡ್ರ್ ಮಾಡ್ತಿದ್ಯಾ? ಚಿಪ್ಸ್ ಆರ್ಡ್ರ್ ಮಾಡ್ತಿದ್ಯಾ? ಚಿಪ್ಸ್ ಬೇಕಾ? ನಮ್ಮ ಯಶಿಕಾಗೆ ಚಿಪ್ಸ್ ಬೇಕಂತೆ ಚಿಪ್ಸ್ ಆರ್ಡ್ರ್ ಮಾಡಿದ್ಲು ಅವಳು, ಮತ್ತು ಅದ್ರ ಜೊತೆ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿದ್ಲು. ಇವಾಗ ನನಗೆ ಏನು ಬೇಕಂತ ನೋಡ್ತಾ ಇದ್ದೀನಿ. ಇಷ್ಟೊಂದು ಪೇಜಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಅಂತ ಹುಡುಕ್ಬಿಟ್ಟು ನೋಡ್ಬಿಟ್ಟು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಫೈನಲಿ ನಾನು ಜೀರಾ ರೈಸ್ ಮತ್ತು ನಾನ್ ಚಿಕನ್ ಕರಿ ಆರ್ಡ್ರ್ ಮಾಡ್ತಾ ಇದ್ದೀನಿ. Chicken kola puri is gravy, yeah? ನಾವು ಆರ್ಡರ್ ಮಾಡಿರೋ ಫುಡ್ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಅದು ನಮ್ಮ ಯಶಿಕಾನ ಫೇವ್ರೆಟ್ ಸ್ನ್ಯಾಕ್ಸ್. ಇದರಲ್ಲಿರೋ ಕಲರ್ಸ್ ಎಲ್ಲ ಹೇಳ್ಕೊಂಡು ತಿಂತಾ ಇರ್ತಾಳೆ. ಕಲರ್ಸ್ ಗೊತ್ತಿಲ್ಲ ಅಂದರೆ ಅಮ್ಮ ವಾಟ್ ಈಸ್ ದಿಸ್ ಕಲರ್ ಅಂತ ಹೇಳ್ತಾಳೆ. ಎಲ್ಲಾನು ತಿಂತಿದ್ದಲ್ಲ ಯಶಿಕಾ. ಅದು ಖಾರ ಇದೆ ತುಂಬ. ಇದೊಂಥರ ಚೆನ್ನಾಗಿದೆ ಅಲ್ಲ. ಟೊಮೊಟೊ ಸಾಸ್ ಕೊಟ್ಟಿದ್ದಾರೆ, ಮತ್ತು ಇದು ಚಿಲ್ಲಿ ಸಾಸು ಟೊಮೊಟೊ ಸಾಸ್ ಎರಡೂ ಮಿಕ್ಸ್ ಮಾಡಿದ್ದಾರೆ. ಇದು ಪುದೀನ ಚಟ್ನಿ. ಪುನಃ ಇನ್ನೊಂದು ಖಾಲಿ ಬಿಡಬಾರ್ದು ಅಂತನೇನೋ ಅದಕ್ಕೆ ಟೊಮೊಟೊ ಸಾಸೇ ಹಾಕಿ ಕೊಟ್ಟಿದ್ದಾರೆ. ಇದು ಕೋತಿ, ಇದನ್ನು ನಾವು ಎಲ್ಲೂ ಕರ್ಕೊಂಡು ಹೋಗೋಣ ಅಂತ ಇಷ್ಟಪಟ್ರಿ. ನೋಡಿ, ಕೋತಿ ಕೆಲಸ ಮಾಡ್ತಾಯಿದ್ವಿ. ಸಿಟ್ ಪ್ರಾಪರ್ಲಿ. ನಮ್ಮ ಯಶಿಕಾ ಎಷ್ಟು ಚೇಷ್ಟೆ ಮಾಡುತ್ತೆ ಅಂತಂದರೆ, ಇದಕ್ಕೋಸ್ಕರ ನಾವು ಔಟ್ಸೈಡು ಡಿನ್ನರ್ಗೆ ಹೋಗಲ್ಲ. ಡಿನ್ನರ್ಗೆ ಆಗಲಿ ಲಂಚ್ಗೆ ಆಗಲಿ ಔಟ್ಸೈಡ್ ಇವಳು ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡಲ್ಲ. ಅಲ್ಲಿ ಹೋದರೆ ಎಲ್ಲರೂ ನೋಡೋ ಥರ ಫುಲ್ ಎಲ್ಲ ಓಡಾಡೋದು, ಆಟ ಆಡೋದು, ಕಿರ್ಚಾಡೋದು ಆ ಥರ ಮಾಡ್ತಾಳೆ. ಅದಕ್ಕೆ ನಮ್ಮ ಮನೆಯವ್ರು ಕೂಡ ಏನು ಮಾಡ್ತಾರೆ, ನಿಮ್ಮನ್ನು ಔಟ್ಸೈಡ್ ಕರ್ಕೊಂಡೋದ್ರೆ ಮಾನ ಮರ್ದಿ ಎಲ್ಲ ತೆಗಿತೀರಾ ಅಂತ ಹೇಳ್ಬಿಟ್ಟು ಏನು ಬೇಕು ಮನೆಗೆ ತಂದ್ಕೊಟ್ಟು ತಿಂತೀನಿ ಅಂತ ಹೇಳ್ತಾರೆ. ತಿಂದಂಗೆ ತಿಂತಾ ಇದೆ. ಏನದು ಯಶಿಕಾ? ಜೋರಾಗಿ ಹೇಳ್ಬೇಕು ಏನದು. ಮತ್ತೆ ಊಟ ಥರ ತಿಂತಾ ಇದೆ ಅದು. ಏನಿದೆ? ಫುಡ್ ಬಂತು, ಇವಾಗ ತಿನ್ನುವ. ಇಲ್ಲ ಪ್ಲೇಟ್ ತಗೋ ಇಸ್ಕೋ ಫಸ್ಟು. ಪ್ಲೇಟ್ ಇಲ್ಲಿಡು. Happy? Happy? I like this. Oh, you like that? Okay, play.
ಅವಾಗವಾಗ ನಾವು ಈ ಥರ ಔಟ್ಸೈಡ್ ಬರೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ. ಸೊ ನನ್ನ ಮಗಳು ಒಬ್ಬಳೇ ಇರೋದ್ರಿಂದ ಯಾವಾಗಲೂ ಯಾವ ಮಕ್ಕಳು ಕಂಡ್ರೂ ಅವರಿಂದ ಓಡೋಗ್ಬಿಡ್ತಾಳೆ. ಇವಾಗಂತೂ ಫುಲ್ಲು ಊಟದ ಜೊತೆ ಆಟ ಕೂಡ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್.